ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಈಗ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ಕೊಡೋಕೆ ಸರ್ಕಾರ ಮುಂದಾಗಿದೆಯಲ್ಲ, ಈ ವಿಚಾರದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರಿಗಾಗಿ ನಿವಾಸ ಪತ್ರ ಕೊಡ್ತಾ ಇದ್ದಾರೆ ಇವರು. ರಾಜ್ಯ ಸರ್ಕಾರದ ಈ ಕೆಲಸವನ್ನು ಭಗವಂತ ಕೂಡ ಮೆಚ್ಚೋದಿಲ್ಲ. ಪೌರತ್ವ ದೃಢೀಕೃತ ಮಾಡೋದು ಕೇಂದ್ರ ರಾಜ್ಯ ಸರ್ಕಾರ ಅಲ್ಲ. ಕಾಂಗ್ರೆಸ್ ಸರ್ಕಾರವನ್ನು ಬುಡ ಸಮೇತ ಕಿತ್ತು ಹಾಕ್ತೀವಿ ಅಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಫಸ್ಟ್ ಬಿಜೆಪಿ ಬುಡಗಟ್ಟಿ ಇದೆಯಲ್ಲಿ ನೋಡಿ, ಆಮೇಲೆ ಕಿತ್ತು ಹಾಕೋದ್ರದ್ದು ಯೋಚನೆ ಮಾಡಿ. ಅಯ್ಯೋ, ಈ ಸರ್ಕಾರ ಡಿ ಕೆ ಶಿವಕುಮಾರ್ ಒಂಥರ ಮುಖವಾಡದ ಸಿಎಂ. ಮುಖವಾಡ, ನೀವು ಅವರ ಹಣೆ ನೋಡಿ, ವಿಭೂತಿ ನಾಮ ನಾವು ಹಾಕಲ್ಲ. ಅಷ್ಟು ನಾಮ ಊರವ್ರಿಗೆಲ್ಲ ನಾಮ ಹಾಕ್ತಾರೆ ಬಿಡಿ, ಅದೆಲ್ಲ ರಾಜ್ಯಕ್ಕೆ ನಾಮ ಹಾಕುವಂತ ವ್ಯಕ್ತಿ. ಹಣೆ ತುಂಬಾ ವಿಭೂತಿ, ಹೃದಯದ ತುಂಬಾ ಪ್ರೀತಿ. ಬಾಂಗ್ಲಾದೇಶದವ್ರಿಗೆ ಅಲ್ಪಸಂಖ್ಯಾತರ ಪ್ರೀತಿ ಇರುವಂತ ವ್ಯಕ್ತಿ. ಅವ್ರಿಗೆ ಈ ಬಾಂಗ್ಲಾದೇಶದವರು ಓಟು ಯಾವ ರೀತಿ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ 3,000 ರೂಪಾಯಿಗೆ, ಕೇವಲ 3,000 ರೂಪಾಯಿ ಕೊಟ್ರೆ ನಿಮಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಕೊಟ್ಬಿಡ್ತಾ ಇದ್ರು. ಯಾರೋ ಮೊನ್ನೆ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹೇಳ್ತಾ ಇದ್ದಾರಂತೆ, ಹರಿಪ್ರಸಾದ್, ಕೇಂದ್ರ ಸರ್ಕಾರ ಅವ್ರದೇ, ಯಾಕೆ ಇವ್ರನ್ನ ಒಳಗಡೆ ಬಿಟ್ರು? ನಾವು ಬಿಟ್ಟಿಲ್ಲಪ್ಪ, ನಿಮ್ ಪಾರ್ಟ್ನರ್ ಮಮತಾ ಬ್ಯಾನರ್ಜಿ ಬಿಟ್ಟಿರೋದು. ಹಿಂದೆ ದೇಶ ಆಳಿದ್ರಲ್ಲ ನೀವು, ಮನಮೋಹನ್ ಸಿಂಗ್ ಇದ್ದಾಗ ಆಗ್ಬಿಟ್ಟಿರೋದು. ನಾವು ಬಿಡ್ತಾ ಇಲ್ಲ, ನಾವು ಅವ್ರನ್ನೆಲ್ಲ ಓಡಿಸ್ತಾ ಇದ್ದೀರಿ. ಬಿಟ್ಟೋರು ನೀವು. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ನೀವು ಬಿಟ್ಟಿರೋದು. ಇದಕ್ಕೆ ತಡೆ ಮಾಡ್ತಾ ಇದ್ದೀರಿ ಈಗ.